ನಮಸ್ಕಾರ ಎಲ್ಲರಿಗೂ. ನಾನು ವೆಯ್ಟ್ ಪುಟ್ ಆನ್ ಆಗಿಬಿಟ್ಟಿದ್ದೀನಿ. ಮಾರ್ನಿಂಗ್ ಹಾಟ್ ವಾಟರ್ಗೆ ಸ್ವಲ್ಪ ಲೆಮನ್ ಮತ್ತು ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿದೆ. ಬ್ರೇಕ್ಫಾಸ್ಟಿಗೆ ಮಿಲ್ಲೆಟ್ ಕಿಚಡಿ ಅವರೆಕಾಳು ಹಾಕಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದೆ. ಮಧ್ಯಾಹ್ನ ಕೆಂಪಕ್ಕಿ ಅನ್ನ, ಅದ್ರ ಮೇಲೆ ಬಿಸಿ ಬಿಸಿ ಸೊಪ್ಪು ಸಾರು ಮತ್ತು ಹಾಗಲಕಾಯಿ ಪಲ್ಯ ಹಾಕ್ಕೊಂಡು ಊಟ ಮಾಡಿದೆ. ವೆಯ್ಟ್ ಲಾಸ್ ಮಾಡೋದಕ್ಕೆ ಫಿಸಿಕಲ್ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟು, ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಆಮೇಲೆ ಒಂದು ಬನಾನ ಮತ್ತು ಸಂಜೆ 7 ಗಂಟೆ ಒಳಗಡೆ ಡಿನ್ನರ್ ಮುಗಿಸೋಣ ಅಂತ ಹೇಳ್ಬಿಟ್ಟು 2 ಕ್ಯಾರೆಟ್, 1 ಬೀಟ್ರೋಟ್ ಮತ್ತು 2 ಆಲೂಗಡ್ಡೆನ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಬೇಯೋದಕ್ಕೆ ಇಟ್ಟೆ. ಬೇಯೋದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡೆ. ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ತುರಿದಿರುವಂತಹ ಕಾಯಿ ತುರಿ ಮತ್ತು 1 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹುರ್ಗಡ್ಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ತರಕಾರಿ ಕೂಡ ಬೆಂದಿದೆ. ತರಕಾರಿ ಮತ್ತು ಬೇಯಿಸಿರುವಂತಹ ನೀರು ಎರಡೂ ಕೂಡ ಸಪ್ರೇಟಾಗಿ ಇಟ್ಕೋಬೇಕು. ಬೇಯಿಸಿರೋ ನೀರನ್ನ ಯಾವ ಕಾರಣಕ್ಕೂ ಎಸಿಬಾರ್ದು, ಹಾಗೆ ಇಟ್ಕೊಳ್ಳಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಪೌಡರ್ನ ತರಕಾರಿ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೇಯಿಸಿರೋ ನೀರಿಗೆ ಹನಿನ ಹಾಕಿ ಅದನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡಿನ್ನರ್ ರೆಡಿ. ಇದಕ್ಕೆ ಹೆಸರು ಏನು ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂಜೆ ಬೇಗ ಊಟ ಮಾಡೋದ್ರಿಂದ ತುಂಬ ಉಪಯೋಗಗಳಿದೆ. ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಇವತ್ತಿನ ಟಾರ್ಗೆಟ್ ಪ್ರಕಾರ 11,898 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಿದೆ. ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.